ನಮಸ್ಕಾರ ಎಲ್ರಿಗೂ, ನಾನು ದಿವ್ಯಾ ಜಯಾನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಯೂಟ್ಯೂಬ್ನಲ್ಲಿ ನನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಕೂಡ ಒಂದು ಸ್ಪೆಷಲ್ ಏನೋ ಒಂದು ವ್ಲಾಗ್ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ತಿರುಪತಿಗೆ ಹೋಗಬೇಕು ಅಂತ. ಬಟ್ ಯಾರೂ ಅಗ್ರಿ ಆಗಿರಲಿಲ್ಲ. ಆಲ್ ಆಫ್ ಸಡನ್ ಅಮ್ಮ ಬಂದುಬಿಟ್ಟು ತಿರುಪತಿಗೆ ಹೋಗೋಣ ಕೇಳಿದಾಗ ಐ ಆಮ್ ಸೋ ಸರ್ಪ್ರೈಸ್ ಅನಿಸ್ತು ನನಗೆ. ಆ್ಯಂಡ್ ಎಕ್ಸೈಟ್ ಕೂಡ ಆದೆ. ಸರಿ ಹೋಗೋಣ ಅಂತ ಹೇಳಿ ಧೃತಿ ಟ್ರಾವೆಲ್ಸಲ್ಲಿ ಟಿಕೆಟ್ ಸಿಕ್ತು. ಪ್ಯಾಕೇಜ್ ಇತ್ತು 5200 ಪರ್ ಪರ್ಸನ್. ಅದರಲ್ಲಿ 2 ಬ್ರೇಕ್ಫಾಸ್ಟ್ 2 ಲಂಚ್ ಇರುತ್ತೆ. ಸೊ ಓಕೆ ಹೋಗೋಣ ಅಂತ ಹೇಳಿ ನಾನು, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಹೊರಟ್ವಿ. ಆಫ್ಟರ್ನೂನ್ 1:30ಗೆ ಇಲ್ಲಿಂದ ಬಸ್ ಇತ್ತು. ಇಲ್ಲಿಂದ ಬಸ್ ಜರ್ನಿ ಸ್ಟಾರ್ಟ್ ಮಾಡಿ ತಿಂಡಿಗೆ ಅಂತ ಒಂದು ಬ್ರೇಕ್ ಕೊಟ್ಟರು ಆ್ಯಂಡ್ ಲಂಚಿಗೆ ಅಂತ ಬ್ರೇಕ್ ಕೊಟ್ಟರು. ಅದಾದಮೇಲೆ ನಾವು ಡೈರೆಕ್ಟು 4:30 ಹಾಗೆ ತಿರುಪತಿಗೆ ರೀಚ್ ಆಗಿದ್ವಿ. ಅವ್ರು ಬುಕ್ ಮಾಡಿರೋ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಆ್ಯಂಡ್ ತಿರುಪತಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮಾರ್ನಿಂಗ್ ಎಲ್ಲ ಎದ್ದು ರೆಡಿಯಾಗಿ ಬೆಟ್ಟ ನೋಡಬೇಕಿದ್ರೆ ಮೂರ್ತಿದು ಸೇಮ್ ಟೆಕ್ಸ್ಚರು ಅದು ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇದನ್ನೆಲ್ಲ ನಾನು ರೀಲ್ಸಲ್ಲೆಲ್ಲ ನೋಡ್ತಿದ್ದೆ. ತುಂಬ ಸರ್ಪ್ರೈಸ್ ಅನಿಸ್ತು. ಅದಾದಮೇಲೆ ಅಲ್ಲಿಂದ KSRTC ಬಸ್ಸಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಫೈನಲಿ ತಿರುಪತಿಗೆ ರೀಚ್ ಆದ್ವಿ. ಅಲ್ಲಿ ತಮ್ಮ ಮುಡಿ ಕೊಟ್ಟ, ಒಂದೇನೋ ವಿಶ್ ಇತ್ತು. ಸೊ ಅದಾದಮೇಲೆ ನಮಗೆ ಸ್ವಲ್ಪ ಟೈಮ್ ಇತ್ತು ಆ್ಯಂಡ್ ನಾಮ ಕೂಡ ಹಾಕಿಸ್ಕೊಂಡೆ. ನೀವೇ ನೋಡ್ಬೋದು, ನಾಮ ಹಾಕಿಸ್ಕೊಳ್ಬೇಕಿದ್ರೆ ಸ್ವಲ್ಪ ಎಮೋಷ್ನಲ್ ಆದೆ. ಬಿಕಾಸ್ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಇತ್ತು ತಿರುಪತಿಗೆ ಬಂದೆ ಅಂತ ಹೇಳಿ. ತುಂಬ ಕ್ಯೂಟಾಗೆ ಕಾಣಿಸ್ತಾ ಇದೆ ಅಲ್ಲ ನಾಮ. ಅದಾದಮೇಲೆ ನನ್ನ ತಮ್ಮನ್ನ ಟೀಸ್ ಮಾಡ್ತಿದ್ದೆ, ಅವನು ಮುಡಿ ಕೊಟ್ಟ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದೆಲ್ಲ ವಿಷಯ ಅಂದರೆ ನಾವೇನಾದರೂ ತ್ಯಾಗ ಮಾಡಿದರೆ ದೇವರು ಅದನ್ನು ನಮಗೆ ರಿಟರ್ನ್ ಯಾವುದೇ ರೂಪದಲ್ಲಿ ಕೊಡ್ತಾನೆ ಅನ್ನೋದಕ್ಕೆ ತುಂಬ ಜನ ಸಾಕ್ಷಿ ಇದ್ದಾರೆ. ಅದಕ್ಕೋಸ್ಕರನೇ ದೇವರಿಗೆ ಅಂತ ಆ್ಯಂಡ್ ಮನೆ ದೇವರಿಗೆ ಅಂತ ಮುಡಿ ಕೊಡೋದು ಆ್ಯಕ್ಚುಲಿ. ಅಲ್ಲಿಂದ ಆಮೇಲೆ ಜೀಪಲ್ಲಿ ಸ್ವಲ್ಪ ದೂರ ಹೋಗಿದ್ವಿ ಆ್ಯಂಡ್ ಟಿಕೆಟ್ ಸಿಕ್ಕಿರಲಿಲ್ಲ ನಮಗೆ. ವಿಶೇಷ ದರ್ಶನ ಆಗಿರ್ಬೋದು, ಯಾವ ಟಿಕೆಟು ಸಿಕ್ಕಿರಲಿಲ್ಲ. ಬಟ್ ಫ್ರೀ ದರ್ಶನ ಏನಿದೆ ಅಲ್ಲಿಂದ ನಾವು 8:45 ಹಾಗೆ ನಮ್ಮ ಏನದು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಒಂದು ರೂಮಲ್ಲಿ ಲಾಕ್ ಮಾಡಿದರು. ಆ್ಯಂಡ್ ನಿಮ್ಗೆ ಗೊತ್ತಾ, ದರ್ಶನ ಆಗಿದ್ದು ನಮಗೆ ಮಾರ್ನಿಂಗ್ 12 o'clock ಹಾಗೆ. ಆ್ಯಂಡ್ ಆ ದಿನ ಏಕಾದಶಿ ಕೂಡ ಇತ್ತು. ಫುಲ್ಲಿ ಸರ್ಪ್ರೈಸ್ಲಿ ಆ ದಿನ ತುಂಬ ಸಿಕ್ಕಾಪಟ್ಟೆ ಒಳ್ಳೆಯ ದಿನ ಅಂತೆ. ಅದೇ ದಿನ ನಮ್ಮ ತಿಮ್ಮಪ್ಪನ ದರ್ಶನ ಕೂಡ ಆಯಿತು. ದರ್ಶನ ಆದಮೇಲೆ ಮೊಬೈಲ್ ಆ್ಯಕ್ಚುಲಿ ಲಾಕರಲ್ಲಿ ಕೊಟ್ಟೋಗಬೇಕು. ಅಲ್ಲಿ ಮೊಬೈಲ್ ಯೂಸ್ ಇಲ್ಲ. ಮೇ ಬಿ ಮೋರ್ ದೆನ್ 12 ಅವರ್ಸ್ಗಿಂತ ಜಾಸ್ತಿ ಮೊಬೈಲೇ ಇರಲಿಲ್ಲ ಕೈಯಲ್ಲಿ. ಆ್ಯಂಡ್ ನಾನು 8:45ಗೆ ಜರ್ನಿ ಸ್ಟಾರ್ಟ್ ಮಾಡಿ ಅಲ್ಲಿ ದರ್ಶನ ಆಗಬೇಕಿದ್ರೆ 12 ಆಗಿತ್ತು. ಮೋರ್ ದೆನ್ 18 hours ತೊಗೊಂಡ್ವಿ ನಾವು ದರ್ಶನನ ಪಡ್ಕೊಳ್ಬೇಕಿದ್ರೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆ ದೇವರನ್ನು ಕಣ್ಣು ತುಂಬಿಸ್ಕೊಳ್ಬೇಕಿದ್ರೆ ಅದೇನೋ ಮೋರ್ ದೆನ್ ಒಂದು 5 seconds ಇರ್ಬೋದು. ಬಟ್ ಸ್ವಲ್ಪ ಜಾಸ್ತಿ ಸಿಕ್ತು ನನಗೆ, ಮೇ ಬಿ ಅರೌಂಡ್ 10 seconds. ಆ ದೇವರನ್ನು ನೋಡಬೇಕಿದ್ರೆ ಪ್ರಾಮಿಸ್ಲಿ ನನಗೆ ಅಳುನೇ ಬಂದುಬಿಟ್ಟು. ನಾನು ಅಂದ್ಕೊಳ್ತಿದ್ದೆ ದೇವ್ರನ್ನ ನೋಡಿದರೆ ಏನು ಸರ್ಪ್ರೈಸ್ ಆಗೋದು, ಅಳೋದು ಅಂತೆಲ್ಲ. ಬಟ್ ಪ್ರಾಮಿಸ್ ಅಷ್ಟು ಕಷ್ಟಪಟ್ಟು ಅಷ್ಟು ದರ್ಶನ ಸಿಕ್ಕಿದ್ದಕ್ಕೆ ಫುಲ್ಲಿ ಖುಷಿ ಆಯಿತು. ಆ ಖುಷಿಗೆ ಕಣ್ಣೀರು ಬಂತು. ಯಾವುದೇ ದೇವಸ್ಥಾನದಲ್ಲಿ ಫೋನ್ ಅಲೋ ಇರಲಿಲ್ಲ, ಅದರಿಂದ ಯಾವುದೇ ದೇವಸ್ಥಾನದ್ದು ವೀಡಿಯೋಸ್ ತಗೊಳ್ಳಿಕ್ಕಾಗಿಲ್ಲ. ಆ್ಯಂಡ್ ನಮಗೆ ಇಲ್ಲಿ ಹಾಸನ ಸರ್ಕಲೇಶ್ಪುರದಲ್ಲಿ ಫ್ರೆಂಡ್ಸ್ ಸಿಕ್ಕರು. ಸ್ವಲ್ಪ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಇದ್ದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.